ಕೃಷ್ಣ, ನೀನು ಏನು ಹೇಳ್ತಿದ್ಯಾ ಅಂತ ನಿನಗೆ ಗೊತ್ತಾ? ನೀನು ಈ ನಿರ್ಧಾರ ತಗೊಳ್ಳೋ ಮೊದಲು ಅಮ್ಮ ಅಪ್ಪನ ಬಗ್ಗೆ ಯೋಚಿಸ್ಲಿಲ್ವಾ? ಇದರಿಂದ ಅಮ್ಮ ಎಷ್ಟು ನೊಂದ್ಕೋತಾರೆ ಕೃಷ್ಣ. ಅಪ್ಪ, ನಾನು ನಮ್ಮ ಅಮ್ಮನ ಕಂದನಿ. ಮತ್ತೆ ನಾನು ಅಮ್ಮನ ಆಜ್ಞೆ ತಗೊಂಡ್ಮೇಲೇನೆ ಇಲ್ಲಿಗೆ ಬಂದಿದ್ದು. ಮತ್ತೆ ಈಗ ಕಾಲಿಯವನ ಜೊತೆ ಹೋಗ್ತಿರೋದು. ಕೃಷ್ಣ, ನಿನಗೆ ಅರ್ಥನೇ ಆಗ್ತಿಲ್ಲ. ಈ ಕಾಲ್ಯವನ ನಿನ್ನ ಸಾವಿನ ಹತ್ರ ಕರ್ಕೊಂಡು ಹೋಗ್ತಿದ್ದಾನೆ. ಅಪ್ಪ, ನೀವೇ ಹೇಳ್ತಿದ್ರಿ ಅಲ್ವಾ, ಹುಟ್ಟು ಮತ್ತು ಸಾವು ದೇವ್ರ ಕೈಯಲ್ಲಿರತ್ತಂತ. ಈ ಕಾಲಿಯವನ ನನ್ನ ಕಂಸನ ಹತ್ರ ಕರ್ಕೊಂಡು ಹೋಗಕ್ಕಾಗಲ್ಲ. ಅವ್ನು ನನ್ಗೇನು ಮಾಡಕ್ಕಾಗೋದಿಲ್ಲ. ಪಿತಾ ಪುತ್ರನ ಪ್ರೇಮಾಲಾಪವು ಸಮಾಪ್ತವಾಗಿದ್ದರೆ ಹೊರಡಣ್ವಾ? ಪರಮಾವತಾರಿ ನಡಿ, ಬರ್ತೀನಿ ರಾಧೆ. ಆಶ್ಚರ್ಯವೇ ಭಗವಂತ, ಆಶ್ಚರ್ಯವೇ. ಇಂದಿಗೆ 6 ವರ್ಷ ಪೂರ್ವ ವಿಷ್ಣುವಿನ ಆ ಅಂಶ, ಆ ಕೃಷ್ಣ ನನ್ನ ಕಾರಾಗೃಹದಿಂದ ಓಡಿ ಹೋಗಿದ್ದ. ಮತ್ತು ಇಂದು ವಿಷ್ಣುವಿನ ಆ ಭಕ್ತೆ ಓಡಿದ್ದಾಳೆ. ಧಿಕ್ಕಾರವಿದೆ, ಧಿಕ್ಕಾರವಿದೆ ಭಗವಂತ. ಸತ್ಯ ಹೇಳಿದ್ದೇನೆ ನಾನು. ನನ್ನ ವರ್ತಮಾನದ ಪತ್ನಿಯರೇ ಅಸ್ಥಿ ಪ್ರಾಪ್ತಿ. ಏನೆಂದುಕೊಂಡಿರಿ? ನೀವು ನನ್ನ ಬೆನ್ನ ಹಿಂದೆ ಆಡುವ ಆಟಗಳು ನನಗೆ ತಿಳಿಯುವುದಿಲ್ಲವೇ? ಭಗವಂತ, ನೀವಿದೇನು ಹೇಳ್ತಿದ್ದೀರಿ? ಏನು ಅರ್ಥವಾಗುತ್ತಿಲ್ಲ ಭಗವಂತ. ನೀವಿಬ್ಬರೇ ಓಡಿಸಿದ್ದಲ್ಲವೇ ಕೇಶನಿಯನ್ನು ನನ್ನ ಕಾರಾಗೃಹದಿಂದ? ಆ ರೀತಿಯಾಗಿ ಆಕೆ ವಿಷ್ಣು ಭಕ್ತಳೆಂದು ತೋರಿಸುವುದಕ್ಕೆ ಭಗವಂತ, ನಾನು ಮೊದಲೇ ತಿಳಿದಿದ್ದೆ ಅಸ್ಥಿ ಪ್ರಾಪ್ತಿ. ಆಕೆ ಹಿಂದಿನ ಜನ್ಮದ ನಾಗಕನ್ಯೆ ಮತ್ತು ವಿಷ್ಣು ಭಕ್ತಳೆಂದು. ಆದರೆ ನನಗೀಗ ಅರ್ಥವಾಗದ್ದು, ನೀವಿಬ್ಬರೂ ಅವಳ ಶತ್ರುವಾಗಿದ್ದು ಏಕೆಂದು. ಯಾವ ಲಾಭಕ್ಕಾಗಿ ಆಕೆ ಮೃತ್ಯುವನ್ನು ಬಯಸಿದ್ದು ಹೇಳಿ. ಇಲ್ಲ ಭಗವಂತ, ಒಬ್ಬ ಸ್ತ್ರೀ ಎಲ್ಲವನ್ನೂ ಸಹಿಸುತ್ತಾಳೆ, ಆದರೆ ಅವಳ ಸವತಿಯನ್ನು ಸಹಿಸಲಾಗದು. ಹಾಗಾಗಿ ನಾವು ಕೇಶಿನಿಯ ಅಂತ್ಯ ಮಾಡಲು ಬಯಸಿದ್ದು. ಜಗತ್ತಿನ ಅತಿ ದೊಡ್ಡ ಈರ್ಷ್ಯೆಯು ಸವತಿ ಈರ್ಷ್ಯೆ. ಇಷ್ಟೊಂದು ಈರ್ಷ್ಯೆಯು ನನಗೆ ಆ ವಿಷ್ಣುವಿನಲ್ಲೂ ಇರಲಿಲ್ಲ. ಮತ್ತು ಗೊತ್ತೇನು, ಪುರುಷನ ಎಲ್ಲಕ್ಕೂ ದೊಡ್ಡ ಆನಂದ ಏನು? ಶಿಕಾರಿ. ಶಿಕಾರಿ ಬಹಳ ದಿನದಿಂದ ಯಾವುದೇ ಶಿಕಾರಿ ಮಾಡಲಿಲ್ಲ. ಓಡು ಕೇಶಿನಿ, ಎಷ್ಟು ದೂರ ಓಡಬಲ್ಲೆಯೋ ಓಡು. ನಾನೇ ಏನಾದರೂ ಮಾಡಬೇಕು, ಇಲ್ಲದಿದ್ದರೆ ನಾನು ಕೃಷ್ಣನ ಬಳಿ ತಲುಪಲಾಗದು. ಈ ಸೈನಿಕರಿಗೆ ತಾವಾಗಿ ಮೃತ್ಯುವಿನ ಮಡಿಲಿಗೆ ಬೀಳುತ್ತಿದ್ದಾರೆ ಎಂದು ತಿಳಿದಿಲ್ಲ.
ಕಾಲೆಯವನ್ನ ನಿನ್ಗೆ ನೀನ್ ವಚನ ನೆನ್ಪಿದೆ ಅಲ್ವಾ? ನೀನೇನಾದ್ರೂ ದಾರಿಲಿ ವಿಶ್ರಾಂತಿ ತಗೊಂಡ್ರೆ ನಾನು ಅಲ್ಲಿಂದನೇ ಹೊರಟೋಗ್ತೀನಿ. ರಣಹೇಡಿ, ನೀನು ಚಿಂತೆ ಮಾಡಬೇಡ. ಈ ಕಾಲಯವನ ನಿನ್ನಂತೆ ರಣಹೇಡಿ ಅಲ್ಲ, ಮತ್ತೆ ನಿನ್ನ ಹೋಗೋದಕ್ಕೂ ಬಿಡೋದಿಲ್ಲ. ನಾವು ಮಥುರೆಗೆ ತಲುಪದ ಮೇಲೆ ನಿಲ್ಲೋದು. ಓಂ ನಮಃ ಶಿವಾಯ. ಏನಾಯ್ತು ಕಾಲೆಯವನ? ನನ್ಗನ್ಸುತ್ತೆ ಆಗ್ಲೇ ಸುಸ್ತಾಗಿರ್ತೀಯ. ನಡಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಋಷಿವರ್ಯ, ದಾರಿ ಬಿಟ್ಬಿಡಿ ನಮಗೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ನಾನು ನಿನ್ನ ದಾರಿ ತಡೆಯುತ್ತಿಲ್ಲ, ಆದರೆ ಸ್ವತಃ ನೀನೇ ಪ್ರಭುವಿನ ದಾರಿ ತಡೆದಿರುವೆ. ಮಹಾದೇವನ ನನ್ನ ಉಪಾಸನೆ ಭಂಗಗೊಳಿಸಿದ್ದೀಯಾ? ಸತ್ಯವಚನ ಋಷಿವರ್ಯ. ಮಹಾದೇವ ನನಗೂ ಆರಾಧ್ಯರೇ, ಮತ್ತು ಇದೇ ಕಾರಣಕ್ಕೆ ನೀನು ಇನ್ನೂ ಜೀವಂತವಾಗಿರೋದು. ಇಲ್ದಿದ್ರೆ ಕಾಲಯವನ ಯಾರಿಗೂ ದಾರಿ ಬಿಡು ಅಂತ ಹೇಳೋನಲ್ಲ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಅಂದರೆ ನೀವು ಯವನ ಪ್ರದೇಶದ ಮಹಾಶಕ್ತಿಶಾಲಿ, ಮಹಾಬಲಶಾಲಿ, ಶತ್ರು ವಿನಾಶಕ ಮಹಾರಾಜ ಕಾಲಯವನನೇ. ಇನ್ನು ಸಂದೇಹನ? ಸಂದೇಹವಾಗದಿರುವುದೇ ಮಹಾರಾಜ. ಏಕೆಂದರೆ ನಿಮ್ಮಂತಹ ಮಹಾಶಕ್ತಿಶಾಲಿ ಮಹಾಬಲಿ ಕಾಲ ವಿಜೇತ ಮಹಾರಾಜ ಕಾಲಯವನ ಒಬ್ಬ ಎಳೆಯ ಬಾಲಕನ ಕೈಗಳನ್ನು ಕಟ್ಟಿ ಕರೆದೊಯ್ಯುವುದೇ? ಒಬ್ಬ ಎಳೆಯ ಬಾಲಕನಿಂದ ನಿಮಗೆ ಎಂತಹ ಭಯ ಮಹಾರಾಜ? ಋಷಿವರ್ಯ, ಹರಹರ ಮಹಾದೇವ, ಹರಹರ ಮಹಾದೇವ. ನಾನು ಕ್ಷಮೆ ಕೇಳುತ್ತೇನೆ ಮಹಾರಾಜ, ಆದರೆ ನನ್ನ ಕಣ್ಣು ನೋಡಿದ್ದೆ, ನನ್ನ ಬಾಯಿಂದ ಹೊರಬಂತು. ನಾನು ನಿಮ್ಮ ಭಯದಿಂದ ಸುಮ್ಮನಾಗುವೆ ಮಹಾರಾಜ. ಆದರೆ ಈಗ ಏನಾದರೂ ಈ ಪೂರ್ತಿ ಜಗತ್ತು ನಿಮ್ಮ ಈ ಭಯವನ್ನು ನೋಡಿ ಅವರು ನಿಮಗೆ ಹೆದರುವುದನ್ನು ನಿಲ್ಲಿಸಿಬಿಟ್ಟರೆ? ನನ್ನ ಮಾತು ಕೇಳಿ ಮಹಾರಾಜ. ನೀವು ಈ ಎಳೆಯ ಬಾಲಕನ ಬಂಧನ ಮಾಡಬೇಡಿರಿ, ಮುಕ್ತಗೊಳಿಸಿಬಿಡಿ ಮಹಾರಾಜ. ಇದರಲ್ಲೇ ನಿಮ್ಮ ಒಳಿತಿದೆ. ಋಷಿವರ್ಯ, ನೀನ್ ಹೇಳಿದ್ದು ಸರಿಯಾದ್ದೆ. ಈ ಬಾಲಕ ಎಷ್ಟೇ ದೊಡ್ಡ ವಂಚಕನಾಗಿರ್ಲಿ, ಈ ಕಾಲಯವನನ ಎದುರು ಈತ ಒಬ್ಬ ಎಳೆಯ ಬಾಲಕನೇ. ಈ ಶಕ್ತಿಹೀನ ಬಾಲಕನನ್ನು ಬಂಧನದಲ್ಲಿಟ್ಟರೆ ಏನೂ ಲಾಭವಾಗದು. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಅಯ್ಯೋಯ್ಯೋ ಕಾಲಿಯವನ, ನೀನ್ ಇದೇನ್ ಮಾಡ್ತಿದ್ಯಾ? ನಾನು ಏನಾದ್ರೂ ಮುಕ್ತನಾಗ್ಬಿಟ್ರಿ ನಾನು ನಿನ್ನ ಅಂತ್ಯನೂ ಮಾಡ್ಬಿಡ್ತೀನಿ. ಮಹಾರಾಜ ಕಾಲಯವನನಿಗೆ ಜಯವಾಗಲಿ, ಜಯವಾಗಲಿ ಮಹಾರಾಜ ಕಾಲಯವನನಿಗೆ. ನಂದ್ರಾಣಿ, ಯಶೋದೆ ಅತ್ಗೆ, ಯಶೋಧೆ, ನಂದ್ರಾಣಿ, ನಂದಣ್ಣ, ನಂದ್ರಾಣಿ. ಯಶೋಧೆ, ಯಶೋಧೆ. ಹೋಗು ವೃಂದಾವನಕ್ಕೆ ಹೋಗು. ವೃಂದಾವನ ವಾಸಿಗಳಿಗೆ ನಿನ್ನ ಅವಶ್ಯಕತೆ ಇದೆ. ಎಲ್ಲರ ಜೀವನ ಕಾಪಾಡು. ಹಾ, ಹೋಗು ಕಂದ, ಹೋಗು. ಯಶೋಧೆ, 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 ನೀನೊಬ್ಳೆ ಕೂತಿಲ್ಲಿ ಯಾರ ಹತ್ರ ಮಾತಾಡ್ತಿದ್ಯಾ? ಯಶೋಧೆ. ಕಂದ, ನಂದರಾಜ, ನಂದರಾಜ ಕಂದ ಎಲ್ಲಿ? ಯಶೋಧೆ, ಕೃಷ್ಣನ ವೃಂದಾವನಕ್ಕೆ ನೀನೇ ಕಳ್ಸಿತ್ತಾನೆ. ಕೃಷ್ಣನ ವೃಂದಾವನಕ್ಕ? ನಾನು ಯಾಕೆ ಅವನ ವೃಂದಾವನಕ್ಕೆ ಕಳಿಸ್ಲಿ? ವೃಂದಾವನದಲ್ಲಿ ಅವನ ಜೀವಕ್ಕೆ ಅಪಾಯ ಇದೆ ನಂದರಾಜ. ಆದ್ರೆ ಸ್ವತಃ ಕೃಷ್ಣನೇ ನನ್ನ ಹತ್ರ ಹೇಳ್ದ, ನಿನ್ನ ಅನುಮತಿ ತಗೊಂಡೆ ಕಾಲಯವನ ಜೊತೆ ಹೋಗ್ತಿದ್ದೀನಿ ಅಂತ. ಏನಂದ್ರಿ ನೀವು? ಕಂದ ಕಾಲ್ಯವನನ್ ಜೊತೆ? ನಂದರಾಜ, ನೀವ್ ಯಾಕೆ ತಡೀಲಿಲ್ಲ? ಹಾಗಾಗೋಕ್ ಸಾಧ್ಯ ಇಲ್ಲ. ನನ್ ಕಂದನ ಕಾಲ್ಯವನ ಕರ್ಕೊಂಡು ಹೋಗಿರಲ್ಲ. ಕಂದ, ನಿನ್ನಮ್ಮ ಬರ್ತಿದ್ದೀನಿ. ಕಂದ, ಯಶೋಧೆ, ಯಶೋಧೆ, ಎಲ್ಲಿ ಹೋಗ್ತಿದ್ಯಾ? ನಿಂತ್ಕೋ, ಧೈರ್ಯವಾಗಿರು, ಕೃಷ್ಣಂಗೆ ಏನೂ ಆಗೋದಿಲ್ಲ. ನಂದರಾಜ, ಕಾಲ್ಯವನ ನನ್ ಕಂದನ ಕರ್ಕೊಂಡು ಹೋಗಿದ್ದಾನೆ. ಕಾಲ್ಯವನ ಸಾಕ್ಷಾತ್ ಮೃತ್ಯುನೇ.
ನನ್ ಕಂದನ ಕಾಪಾಡ್ಬೇಕು ನಂದರಾಜ್. ಯಶೋಧೆ, ಕೃಷ್ಣನ್ಗೇನೂ ಆಗೋದಿಲ್ಲ. ಅವನೇ ನನಗೆ ಹೇಳಿದ್ದ. ಅಪ್ಪ, ನಾನು ನನ್ನ ಅಮ್ಮನ ಕಂದಾನೆ. ನಾನು ಅಮ್ಮನ ಆಜ್ಞೆ ತಗೊಂಡ್ಮೇಲೇನೆ ಇಲ್ಲಿಗೆ ಬಂದಿರೋದು. ಮತ್ತಿಷ್ಟೇ ಅಲ್ಲ, ಕಾಲಯವನಿಂದ ಕೃಷ್ಣ ಮಾತು ತಗೊಂಡ. ನನಗೆ ನೀನು ವಚನ ಕೊಡು. ಮಥುರೆಗೆ ತಲುಪೋದಕ್ಕೂ ಮೊದಲೇ ದಾರಿಯಲ್ಲಿ ವಿಶ್ರಾಂತಿ ಮಾಡೋ ಹಾಗಿಲ್ಲ. ವಚನ ಕೊಡ್ತಾನೆ ಕಾಲಯವನ. ನಾನೇನಾದ್ರೂ ದಾರಿಲಿ ವಿಶ್ರಾಂತಿಗೆ ಕೂತ್ರೆ ಆಗ ನೀನು ಮರಳಿ ಹೋಗೋದನ್ನ ತಡೆಯೋದಿಲ್ಲ. ಅದಕ್ಕೆ ಕೃಷ್ಣನ್ ಮೇಲೆ ನಂಬಿಕೆ ಇಡು. ನಾರಾಯಣನ್ ಮೇಲೆ. ಅವನೇ ಸದಾ ನಮ್ ಕೃಷ್ಣನ ಕಾಪಾಡ್ತಾನೆ. ಈ ಅಪಾಯದಿಂದ ನಮ್ ಕೃಷ್ಣ ಖಂಡಿತ ಹೊರಗೆ ಬರ್ತಾನೆ. ಹೇ ನಾರಾಯಣ, ಈಗ ನನ್ನ ಮಗನ ಜೀವನ ನಿಮ್ ಕೈಯಲ್ಲಿದೆ. ನನ್ ಕಂದನ ರಕ್ಷಿಸಿ ನಾರಾಯಣ. ಪೂರ್ಣಾವತಾರಿ, ನೀನೀಗ ಅರ್ಧ ದಾರಿನೂ ಕೂಡ ದಾಟಿಲ್ಲ. ಆದ್ರೆ ನಿಂಗೆ ಈಗ್ಲೇ ಸುಸ್ತಾಗೋಯ್ತಾ? ಅರ್ಧ ದಾರಿ? ನನ್ನ ಅಮ್ಮ ಅಂತೂ ನನಗೆ ಹೆಜ್ಜೆ ಹೆಜ್ಜೆಗೂ ಬೆಣ್ಣೆ ತಿನ್ನಿಸ್ತಾಳೆ. ಆದ್ರೆ ನೀನ್ ನನ್ಗೆ ಇಷ್ಟು ದೂರ ಇರೋ ದಾರಿಯಲ್ಲಿ ಕರ್ಕೊಂಡೋಗ್ತಿದ್ಯಲ್ಲ, ಸುಸ್ತಂತ ಆಗುತ್ತಲ್ವಾ? ಏ, ವಿಶ್ರಾಂತಿ ಮಾಡೋದಿಕ್ಕೆ ಈ ಜಾಗ ಖಂಡಿತ ಸರಿಯಾಗಿದೆ. ನಾನು ಹೇಳ್ತೀನಿ, ನೀನು ವಿಶ್ರಾಂತಿ ತಗೋ. ಕುತ್ಕೋ ಕುತ್ಕೋ. ನೀನು ಮಥುರೆಗೆ ತಲುಪೋದಕ್ಕೂ ಮೊದಲೇ ದಾರಿಯಲ್ಲಿ ವಿಶ್ರಾಂತಿ ಮಾಡೋ ಹಾಗಿಲ್ಲ. ಇಲ್ದಿದ್ರೆ ನಾನು ಅಲ್ಲಿಂದ ಹಿಂತಿರುಗಿ ವೃಂದಾವನಕ್ಕೆ ಬಂದ್ಬಿಡ್ತೀನಿ. ಕಪಟಿ ಬಾಲಕ, ಕಾಲಯವನಂಗೆ ಮೋಸ ಮಾಡೋ ಪ್ರಯತ್ನ ಮಾಡಬೇಡ. ಕಾಲೆಯವನ ನಾನು ಮೋಸ ಮಾಡ್ತಿರೋದಲ್ಲ, ನಾನು ಪರೀಕ್ಷೆ ಮಾಡ್ತಿದ್ದೆ. ನಿನ್ ವಚನ ನಿಂಗೆ ನೆನ್ಪಿದೆ ಅಲ್ವಾ? ನನ್ಗೆ ನಿನ್ನ ನೆನ್ಪಿನ ಶಕ್ತಿ ನೋಡ್ತಾನೆ ಬಹಳ ಆನಂದ ಆಯ್ತು. ಹಾಗೆಲ್ಲ ಬಹಳ ಆನಂದ ಪಡೋ ಅವಶ್ಯಕತೆ ಇಲ್ಲ. ನಡಿ ಇಲ್ಲಿಂದ. ಕಾಲೆಯವನ, ಇದ್ರರ್ಥ ನಾನು ಕೂಡ ಈಗ ವಿಶ್ರಾಂತಿ ಮಾಡ್ಬಾರ್ದು ಹೇಳು? ಒಂದ್ ಕೆಲ್ಸ ಮಾಡು, ನೀನ್ ಈ ಕಡೆ ಆ ಕಡೆ ಓಡಾಡ್ತಾ ಇರು. ಅಲ್ಲಿವರೆಗೂ ನಾನು ಸ್ವಲ್ಪ ವಿಶ್ರಾಂತಿ ಮಾಡ್ತೀನಿ. ಈಗ ನನಗೆ ಇನ್ನೂ ಸಂದೇಹ ಆಗ್ತಾ ಇದೆ. ನೀನು ನಿಜವಾಗ್ಲೂ ವಿಷ್ಣುವಿನ ಅವತಾರ ಹೌದೋ ಅಲ್ವೋ? ಆಗ್ಲೇ ಏನ್ ಮಾಡಿದ್ರು ಬೇಗ ಮಾಡು. ನಾನು ಬಹಳ ಸಮಯ ನಿನ್ಗೋಸ್ಕರ ಇಲ್ಲಿ ಪ್ರತೀಕ್ಷೆ ಮಾಡೋದಿಲ್ಲ. ಕಾಲೆಯವನ, ನೀನ್ ಈ ಕಡೆ ಆ ಕಡೆ ಓಡಾಡೋದಾದ್ರೆ ನೀನು ನನ್ಗೋಸ್ಕರ ನೀರ್ ತಗೋಬಾ. ನನ್ಗೆ ಈಗ ತುಂಬಾ ದಾಹ ಆಗಿದೆ. ನೀನು ಮಥುರೆಗೆ ಹೋದ್ಮೇಲೆ ನೀರ್ ಕುಡಿ. ಕಾಲೆಯವನ, ನೀನೀಗ ಹೋಗೋದೇ ಇಲ್ಲ ಅಂದ್ರೆ ನಾನೇ ಸ್ವತಃ ನೀರ್ ಕುಡ್ಕೊಂಡ್ ಬಂದ್ಬಿಡ್ತೀನಿ. ಆದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಆಗುತ್ತೆ, ಸರಿನಾ ಕಾಲೆಯವನ? ನಿಂತ್ಕೋ, ಕೂತ್ಕೋ ಇಲ್ಲೇ. ಎಷ್ಟು ವಿಶ್ರಾಂತಿ ಮಾಡ್ಬೇಕೋ ಮಾಡ್ಕೋ. ನಾನ್ ಹೋಗಿ ನಿನ್ಗೆ ನೀರ್ ತರ್ತೀನಿ. ಪ್ರಭು, ನನ್ನನ್ನು ರಕ್ಷಿಸಿ ಪ್ರಭು. ನನ್ಗ್ಯಾಕೆ ಈಗ ಅನ್ಸ್ತಿದೆ ಯಾರೋ ನನ್ನ ಕರಿತಿರೋ ಹಾಗೆ? ಇವರು ಕೇಶನಿ ತಾನೆ? ಪ್ರಭು, ಆದ್ರೆ ಇವರೆಲ್ಲೇನ್ ಮಾಡ್ತಿದ್ದಾರೆ? ನನ್ನನ್ನು ರಕ್ಷಿಸಿ ಪ್ರಭು, ನನ್ನನ್ನು ರಕ್ಷಿಸಿ ಪ್ರಭು. ದಯಮಾಡಿ ನನ್ನನ್ನು ರಕ್ಷಿಸಿ, ದಯಮಾಡಿ ರಕ್ಷಿಸಿ ಪ್ರಭು, ಕೇಶಿನಿ ಏನು ಮಾಡುತ್ತಿದ್ದಾಳೆ? ನಿಮ್ಮ ಮೇಲೆ ಭಕ್ತಿಯೇ? ದೇವಿ, ಇದು ಕೇಶಿನಿಯ ಪೂರ್ವಜನ್ಮದ ಸ್ಮೃತಿ. ಕೇಶಿನಿ ಪೂರ್ವಜನ್ಮದಲ್ಲಿ ಒಂದು ನಾಗಕನ್ಯೆ ಮತ್ತು ನನ್ನ ಅನನ್ಯ ಭಕ್ತೆ ಕೂಡ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಆದರೆ ಪ್ರಭು, ಆಕೆ ಕಂಸನ ಪತ್ನಿ.
ದೇವಿ, ಅದೊಂದು ಶಾಪದ ಕಾರಣವಾಗಿತ್ತು. ಕೇಶಿನಿಯ ಸ್ವಭಾವ ಅತ್ಯಂತ ಚಂಚಲ ಮತ್ತು ತನ್ನ ಅದೇ ಚಂಚಲತೆಯಿಂದ ಒಂದು ದಿನ ಆಕೆ ಒಬ್ಬ ಋಷಿಯ ಜೊತೆಗೆ ಹೆದರಬೇಡಿ ಋಷಿವರ್ಯ, ನಾನು ಕೇವಲ ನಿಮ್ಮ ಜೊತೆ ಪರಿಹಾಸ್ಯ ಮಾಡುತ್ತಲಿದ್ದೆ. ಇನ್ನು ನಿನ್ನ ಜೀವನವೇ ಪರಿಹಾಸ್ಯವಾಗಲಿ. ಹೋಗು, ನಾನು ನಿನಗೆ ಶಾಪ ಕೊಡುವೆ. ಮುಂದಿನ ಜನ್ಮದಲ್ಲಿ ನೀನೊಬ್ಬ ಅಸುರ ಪತ್ನಿಯಾಗುವೆ, ಅಸುರಿ ಕಾರ್ಯ ಮಾಡುವೆ. ಕ್ಷಮಿಸಿ ಬಿಡಿ ಋಷಿವರ್ಯ, ಕ್ಷಮಿಸಿ ಬಿಡಿ. ನನ್ನ ಈ ಚಿಕ್ಕ ತಪ್ಪಿಗೆ ಅಷ್ಟು ದೊಡ್ಡ ಶಿಕ್ಷೆ ನೀಡಬೇಡಿ. ನಾನು ಕೊಟ್ಟ ಶಾಪ ನಿಷ್ಫಲ ಆಗುವುದಿಲ್ಲ. ನೀನು ಅಸುರ ಪತ್ನಿಯಾಗುವುದು ನಿಶ್ಚಿತ. ಆದರೆ ಎಂದು ನೀನು ನಿನ್ನ ಪ್ರಭು ವಿಷ್ಣುವಿಗೆ ಸಹಾಯ ಮಾಡುವೆಯೋ ಅದೇ ಕ್ಷಣ ನಿನ್ನ ಉದ್ಧಾರವಾಗುತ್ತದೆ. ದೇವಿ, ಇದು ಅದೇ ಕ್ಷಣ. ಇಂದು ಕೇಶಿನಿಗೆ ಆ ಅವಕಾಶ ಸಿಕ್ಕಿದೆ. ಅದರ ಪ್ರತೀಕ್ಷೆ ಆಕೆಗೆ ಜನ್ಮದಿಂದಿತ್ತು. ನಾರಾಯಣ ನಾರಾಯಣ. ಸತ್ಯವಚನ ಪ್ರಭು, ಸತ್ಯವಚನ. ಈ ನತದೃಷ್ಟ ಭಕ್ತೆಯನ್ನು ಕಾಪಾಡು ಪ್ರಭು. ಅಯ್ಯೋ, ನೀವಿದೇನು ಹೇಳ್ತಿದ್ದೀರಾ? ನನ್ ಪ್ರಭು ಅಲ್ಲ, ಕೃಷ್ಣ. ನಾನು ಕೃಷ್ಣ. ನೀವು ಈಗ ನನ್ನ ಅದೆಷ್ಟೇ ಪರೀಕ್ಷೆ ಮಾಡಿದರು ನಾನೀಗ ಈ ಚರಣ ಬಿಡುವುದಿಲ್ಲ ಪ್ರಭು. ನನ್ನ ನಾರಾಯಣನನ್ನು ಗುರುತಿಸಿದ್ದೇನೆ ಪ್ರಭು. ಇದು ನನ್ನ ಪರಮ ಸೌಭಾಗ್ಯವೇ. ನನಗೆ ನಿಮ್ಮ ಚರಣದಲ್ಲಿ ಸ್ಥಾನ ಸಿಕ್ಕಿತು ಪ್ರಭು. ಈಗ ನನ್ನ ಜೀವನ ಪೂರ್ಣವಾಯಿತು. ಬೇಕಿದ್ದರಿನ್ನೂ ನನ್ನ ಅಂತ್ಯವೇ ಆಗಿಬಿಡಲಿ, ನನಗೆ ಯಾವ ದುಃಖವಿಲ್ಲ. ಕಂಸನ ಪತ್ನಿ ಕೇಶಿನಿ, ನೀನು ವಿಷ್ಣು ಭಕ್ತೆ. ನೀನು ಇಲ್ಲೇ ಸಿಕ್ಕಿದ್ದು ಒಳ್ಳೇದಾಯ್ತು. ಈಗ ಕಂಸಂಗೆ ಈ ಬಾಲಕನ ಜೊತೆಗೆ ನಿನ್ನ ಮೃತ್ಯುವಿನ ಸಮಾಚಾರನೂ ಸಿಗುತ್ತೆ. ನನಗೆ ನನ್ನ ಮೃತ್ಯುವಿನ ಚಿಂತೆ ಇಲ್ಲವೋ ಕಾಲಯವನ. ಆದರೆ ನಾನು ಜೀವಂತವಿದ್ದಾಗ ನನ್ನ ಪ್ರಭುವನ್ನು ಇಲ್ಲಿಂದ ಯಾರು ಕರೆದೊಯ್ಯಲಾಗದು. ಬನ್ನಿ ನನ್ನ ಪ್ರಿಯ ಪತ್ನಿಯರೇ, ಅಸ್ಥಿ ಮತ್ತು ಪ್ರಾಪ್ತಿ. ಭಗವಂತ, ಏನಾಯಿತು ಭಗವಂತ? ನೀವು ನಮ್ಮನ್ನಿಲ್ಲಿ ಏನು ತೋರಿಸಲು ಕರೆದಿದ್ದು? ಶಿಕಾರಿ ತೋರಿಸಲು. ಶಿಕಾರಿ? ಭಗವಂತ, ನಮ್ಮಿಂದೇನಾದ್ರೂ ತಪ್ಪಾಯಿತೆ ಭಗವಂತ? ನೀವಿಬ್ಬರು ನನ್ನಿಂದ ಹೆದರುವುದೇಕೆ? ಬೇಟೆ ತೋರಿಸಲು ಕರೆದಿದ್ದು, ಬೇಟೆಯಾಡಲಲ್ಲ. ಬೇಟೆ ನಿಮ್ಮ ಅಗ್ರ ಸೋದರಿ, ನಿಮ್ಮ ಆ ಸವತಿಯ ಬೇಟೆ. ನೋಡಿ ನೋಡಿ, ಸರಿಯಾಗಿ ನೋಡಿ ನಿಮ್ಮ ಸವತಿಯನ್ನು. ಎಲ್ಲಿ ತಲುಪಿದ್ದಾಳೆ ಆಕೆ? ಹೇಗೆ ಓಡುತ್ತಿದ್ದಾಳೆ ನೋಡಿ. ಬನ್ನಿ ನೋಡಿ. ನಮ್ಮನ್ನು ಕ್ಷಮಿಸಿ ಭಗವಂತ, ಆದರೆ ನಮಗೆ ಏನೂ ಕಾಣುತ್ತಿಲ್ಲವಲ್ಲ. ಪ್ರಾಪ್ತಿ ಮತ್ತು ನಿನಗೆ ಅಸ್ತಿ, ನಿಮ್ಮ ಮನದ ಕಣ್ಣಿನಿಂದ ನೋಡಿ. ಹೊರಗಿನ ರೆಪ್ಪೆಯ ಮುಚ್ಚಿಬಿಡಿ, ಒಳಗಿನ ರೆಪ್ಪೆ ತೆರೆಯಿರಿ. ಲಕ್ಷ್ಯ ಕೊಡಿ, ನೋಡಿ, ಕಾಣಲೇಬೇಕು. ಹೇಗೆ ನಿಮ್ಮ ಸವತಿ ಓಡುತ್ತಿದ್ದಾಳೆ ನೋಡಿ ನೋಡಿ ನೋಡಿ. ಕೇಶಿನಿ, ನೀನ್ ತಡಿತೀಯ ನನ್ನ? ಕಾಲಯವನ ನಾನು. ನನ್ನ ಹತ್ರ ಯಾವ ಸೋಲು ಕೂಡ ಬರೋದಿಲ್ಲ.
ಮತ್ತೆ ಸಾವು ಕೂಡ. ನೀನಿನ್ನೂ ಈ ಕೇಶಿನಿಯ ಶಕ್ತಿಯನ್ನು ನೋಡಿಲ್ಲ. ನನ್ನ ವಿಷ ಕಲ್ಲನ್ನು ಕೂಡ ಕರಗಿಸುತ್ತದೆ. ಕೇಶಿನಿ ನಿಜವಾಗ್ಲೂ ಬಹಳ ಶಕ್ತಿಶಾಲಿ ಅನಿಸ್ತಾ ಇದೆ. ಅನಿಸುತ್ತಿದೆ ಭಗವಂತ ಕಂಸನ ದಿವ್ಯ ಶಕ್ತಿ ಇಲ್ಲದೆ ನಿಮಗೆ ಏನೂ ಕೂಡ ಕಾಣದು. ಅಸ್ತಿ ಪ್ರಾಪ್ತಿ, ನೀವಿಬ್ಬರಂತೂ ಸವತಿ ಈರ್ಷೆಯ ಕಾರಣ ಕೇಶಿನಿಯನ್ನು ಸಾಯಿಸುವ ಷಡ್ಯಂತ್ರ ಮಾಡಿದಿರಿ. ಕೇಶಿನಿಯನ್ನು ಸಾಯಿಸುವ ಜೊತೆಗೆ ಭಗವಂತ ಕಂಸನನ್ನು ಸಾಯಿಸುವ ಷಡ್ಯಂತ್ರ ಮೂಡುತ್ತಿಲ್ಲ ತಾನೇ ನಿಮ್ಮ ಮನದಲ್ಲಿ? ಇಲ್ಲ ಭಗವಂತ, ನೀವಿದೇನು ಹೇಳ್ತಿದ್ದೀರಿ ಭಗವಂತ? ನೀವು ನಮ್ಮ ಪತಿ ಪರಮೇಶ್ವರ, ನಮ್ಮ ಜೀವನದ ಆಧಾರವೇ ನೀವು. ನಾವು ಹಾಗೇತಕ್ಕೆ ಯೋಚಿಸುವೆವು? ಮತ್ತೀಗ ಕೇಶಿನಿಯ ಸಾವಿನ ಷಡ್ಯಂತ್ರ ರಚಿಸಿದ್ದೇಕೆ ನೀವಿಬ್ಬರು? ಯಾಕಂದ್ರೆ ನಮ್ಮ ಹಾಗೆಯೇ ಆಕೆಯೂ ನಿಮ್ಮ ಪತ್ನಿ ಎಂದು. ಮತ್ತೆ ಭಗವಂತ ತನ್ನ ಭಕ್ತರನ್ನು ಒಂದೇ ಸಮನಾಗಿ ಪ್ರೀತಿ ಮಾಡುತ್ತಾನೆ. ಅದಕ್ಕಾಗಿ ನಮಗೆ ಸಂದೇಹವಿತ್ತು, ಕೇಶಿನಿಯನ್ನು ನೀವು ಸಾಯಿಸುವ ಬದಲು ಎಲ್ಲಿ ಕಾಪಾಡುವಿರೋ ಎಂದು. ನನ್ನ ಷಡ್ಯಂತ್ರಕಾರಿ ಪತ್ನಿಯರೇ, ನೀವಂತೂ ಈಗ ಪರಿಣಿತ ಕುಟಿಲ ಜ್ಞಾನಿಗಿಂತ ಎಚ್ಚರಿಕೆಯಿಂದ ಯೋಜನೆ ಮಾಡಿದ್ದೀರಿ. ಧನ್ಯನಾದನು ಆ ಪತಿ. ಅವನ ಪತ್ನಿಯರು ಹೀಗೆ ಷಡ್ಯಂತ್ರಕಾರಿಯಾದರೆ, ಓ ವಂಚಕ, ನೋಡು ನೋಡು ನನ್ನ ಷಡ್ಯಂತ್ರಕಾರಿ ಪತ್ನಿಯರ ಪ್ರತಿಭೆ. ಇನ್ನು ನೀನು ಎಂದೇ ಯಾರಿಗೆ ವಂಚಿಸುವುದಿದ್ದರೆ ಆಗ ಆಸ್ತಿ ಮತ್ತು ಪ್ರಾಪ್ತಿಯರ ಸಹಾಯ ಪಡೆದುಕೋ. ನೀವು ಇಷ್ಟು ಪರಿಶ್ರಮದಿಂದ ಯೋಜನೆ ಮಾಡಿದಿರಿ ಮತ್ತು ಆ ಕೇಶಿನಿ ಓಡಿ ಹೋದಳು. ಆದರೆ ನೀವು ಚಿಂತೆ ಮಾಡಬೇಡಿ, ನೀವು ಬಯಸಿದ್ದು ನಿಮ್ಮ ಸವತಿಯ ಸಾವು. ಅವಶ್ಯವಾಗಿ ಸಾಯುವಳು. ನಿನ್ನ ಸರ್ಪಗಳು ನನ್ನ ಹತ್ರ ತಲುಪಕ್ಕೂ ಸಾಧ್ಯವಾಗ್ತಿಲ್ಲ ಕೇಶಿನಿ. ಎಂಥ ಭಾಗ್ಯಹೀನ ನಾನು. ನನ್ನ ಮಗನ್ನೇ ಸಾವಿನ ಬಾಯಿಗೆ ಹೋದ್ರೂ ನೋಡ್ಕೊಂಡು ಏನೂ ಮಾಡೋಕ್ಕಾಗ್ಲಿಲ್ಲ. ಇನ್ನು ನಾವು ಪ್ರತೀಕ್ಷೆ ಬಿಟ್ಟು ಏನೂ ಮಾಡೋಕ್ಕಾಗೋದಿಲ್ಲ ವೃಷಭಾನು. ಕೆಟ್ಟ ಮಗನ ಬಗ್ಗೆ ಕೇಳಿದ್ದೆ, ಆದ್ರೆ ನಾನು ಕೆಟ್ಟ ತಂದೆ ಆಗ್ಬಿಟ್ಟೆ. ಹಾಗೆ ಹೇಳಲೇಬೇಡ ನಂದ, ನೀನ್ ಶಾಂತವಾಗಿದ್ದೆ. ಯಾಕಂದ್ರೆ ನಿನ್ಗೆ ಕೃಷ್ಣನ್ ಮೇಲೆ ನಂಬಿಕೆ ಇತ್ತು. ನಮ್ಗೆಲ್ರಿಗೂ ಕೃಷ್ಣನ್ ಮೇಲೆ ನಂಬಿಕೆ ಇದೆ. ಅವನು ಯಾರೋ ಸಾಧಾರಣ ಬಾಲಕ ಅಲ್ಲ, ಅವನು ಯಾವಾಗ್ಲೂ ನಮ್ಮೆಲ್ಲರನ್ನೂ ಕಾಪಾಡಿದಾನೆ. ಮತ್ ನನಗೆ ಪೂರ್ತಿ ನಂಬಿಕೆ ಇದೆ, ಈಗಿರೋ ಅಪಾಯದಿಂದಲೂ ಅವನು ಖಂಡಿತ ನಮ್ಮನ್ನು ಕಾಪಾಡ್ತಾನೆ ಮತ್ ಗೆಲುವು ಪಡೆದು ಬರ್ತಾನೆ. ನಿಜ ಹೇಳ್ದೆ ನೀನು. ಒಂದ್ಸಲ ನನ್ನ ಮನ್ಸು ಹೇಳ್ತಾ ಇದೆ, ಕೃಷ್ಣನಿಗೆ ಏನೂ ಆಗೋದಿಲ್ಲ, ಮತ್ತೆ ಅವನು ಚೆನ್ನಾಗಿದ್ದಾನೆ. ಮತ್ತೆ ಇನ್ನೊಂದು ಕಡೆ ಅದೇ ಮನ್ಸು ಹೇಳುತ್ತೆ, ಕೃಷ್ಣನಿಗೆ ಹೋಗೋ ಆಜ್ಞೆ ಕೊಟ್ಟು ನಾನು ತಂದೆ ಕರ್ತವ್ಯದಲ್ಲಿ ಅಸಫಲನಾದೆ. ನೀನ್ ನಿಜ ಹೇಳ್ತಿದ್ಯಾ ಗೆಳೆಯ. ಆಗಿರ್ಬೋದು, ನೀನೊಬ್ಬ ತಂದೆ ರೂಪದಲ್ಲಿಲ್ಲ, ಯಶೋದೆ ಅದಕ್ಕೆ ಒಬ್ಬ ತಾಯಿ ರೂಪದಲ್ಲಿಲ್ಲ. ನಾವೆಲ್ಲರೂ ಎಲ್ಲೋ ಒಂದ್ ಕಡೆ ಕೃಷ್ಣನ ಮೇಲೆ ನಮಗಿರೋ ಜವಾಬ್ದಾರಿ ನಿಭಾಯಿಸೋದ್ರಲ್ಲಿ ನಾವು ಸೋತಿದ್ದೀವಿ. ಆದರೆ ಕೃಷ್ಣ ಯಾವತ್ತೂ ಯಾವುದೇ ರೂಪದಲ್ಲೂ ಸೋತಿದ್ ನಾನು ನೋಡೇ ಇಲ್ಲ.
ಆದ್ರೀಗ ಒಬ್ಬ ಮಗನ ಪಾತ್ರವಾಗ್ಲಿ, ಒಬ್ಬ ತಮ್ಮನ ಪಾತ್ರವಾಗ್ಲಿ, ಒಬ್ಬ ಗೆಳೆಯನಾಗಿ ಅಥವಾ ವ್ರಜಮಂಡಲದ ಗೊಲ್ಲನಾಗಿ ನಮ್ಮ ಕೃಷ್ಣ ಯಾವಾಗ್ಲೂ ಎಲ್ಲ ಪಾತ್ರದಲ್ಲೂ 100ಕ್ಕೆ 100 ಸಫಲನಾಗಿದ್ದಾನೆ. ಮಾವ ನಿಜ ಹೇಳ್ತಾ ಇದ್ದಾರೆ. ಇವತ್ ನನಗ್ ಗೊತ್ತಾಗ್ತಾ ಇದೆ, ಯಾವ ರಾಕ್ಷಸರ್ನೆಲ್ಲ ನಾನು ಸಾಯಿಸಿದ್ನೋ ಅದೆಲ್ಲ ಕೃಷ್ಣ ಇದ್ದಿದ್ರಿಂದಾನೇ ಆಗಿದ್ದು. ಇದ್ರಲ್ಲಿ ನನ್ನ ಕೊಡುಗೆಗಿಂತ ಹೆಚ್ಚು ನನ್ನ ಹಿಂದೆ ಇದ್ದ ಕೃಷ್ಣನ್ ಶಕ್ತಿನೇ ಹೆಚ್ಚಾಗಿತ್ತು. ಅದಕ್ಕೆ ನನ್ನ ಮಾತನ್ನ ನಂಬಿ ಕಾಲಯವನ ಏನು ಆ ವಿಧಿನೇ ಬಂದ್ರೂ ನಮ್ ಕೃಷ್ಣನ್ಗೆ ಏನು ಮಾಡೋಕ್ಕಾಗಲ್ಲ. ನನಗಿದೆಲ್ಲ ಏನೂ ಗೊತ್ತಿಲ್ಲ. ನನಗೆ ಗೊತ್ತಿರೋದೊಂದೇ, ನನ್ನ ಕಂಡ ಒಬ್ಬ ಪುಟ್ಟ ಬಾಲಕ, ಮತ್ತೆ ನಾವೆಲ್ಲರೂ ಅವನಿಗೋಸ್ಕರ ನಾರಾಯಣನ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು. ಯಶೋದೆ ಹೇಳಿದ್ದು ನಿಜ. ನಾವು ಕೃಷ್ಣನ ಸುರಕ್ಷತೆಗಾಗಿ ಪ್ರಾರ್ಥನೆ ಮಾಡಬೇಕು. ನನ್ ಗೊತ್ತಿದೆ, ನಾನಿಲ್ಲಿಗೆ ಬಂದಿರೋದಕ್ಕೆ ಎಲ್ಲ ವೃಂದಾವನ ಜನರಿಗೆ ಎಷ್ಟು ದುಃಖ ಆಗಿರುತ್ತೆ ಅಂತ. ಆದ್ರೆ ನಾನು ಏನ್ ಮಾಡ್ಲಿ? ಕೇವಲ ಇದು ಒಂದೇ ದಾರಿ ಇತ್ತು, ಕಾಲಯವನನ್ನ ತಡೆಯೋದಕ್ಕೆ. ಕಾಲಯವನ, ನೀನು ನಿನ್ನನ್ನು ಕಾಲ ವಿಜೇತ ಎನ್ನುವೆಯಲ್ಲ, ಇಂದು ನಿನ್ನ ಈ ಭ್ರಮೆ ಉಳಿಯದು. ಕೇಶಿನಿ, ನೀನು ವಿಷದ ಮಾತುಗಳನ್ನ ತುಂಬಾ ಚೆನ್ನಾಗಿ ಆಡ್ತೀಯ, ಆದ್ರೆ ನಿನ್ನ ವಿಷದಲ್ಲಿ ಶಕ್ತಿನೇ ಇಲ್ಲ. ಕಾಲಿಯವನನು ಅತ್ಯಂತ ಶಕ್ತಿಶಾಲಿಯಾಗಿದ್ದಾನೆ. ನಾನು ಸಿದ್ಧನಾಗಿರ್ಬೇಕು. ಮತ್ತೆ ಈಗ ಅವಶ್ಯಕತೆ ಬಂದ್ರೆ ಕೃಷ್ಣಿ ಅವರಿಗೂ ಸಹಾಯ ಮಾಡ್ಬೇಕು. ಕಾಲಯವನ ನಾನು ಬಯಸಿರಲಿಲ್ಲ, ಆದರೆ ನೀನು ನನ್ನ ನಾಗಿಣಿ ಶಕ್ತಿಯನ್ನು ಪ್ರಯೋಗಿಸುವಂತೆ ಪ್ರಚೋದನೆ ಮಾಡಿರುವೆ. ನಾನು ನಿನಗೆ ಅಂತಿಮ ಎಚ್ಚರಿಕೆ ನೀಡುವೆ ಕಾಲಯವನ. ನನ್ನ ಪ್ರಭುವಿನಲ್ಲಿ ಕ್ಷಮೆ ಕೇಳು ಮತ್ತು ಹೊರಡು ನಿನ್ನ ಯವನ ಪ್ರದೇಶಕ್ಕೆ. ಕಂಸನ ಅಂತ್ಯವು ನನ್ನ ಪ್ರಭುವಿನ ಕೈಯಿಂದ ನಿಶ್ಚಿತವೇ. ಇನ್ನು ಕಂಸನನ್ನು ಕಾಪಾಡುತ್ತಾ ನೀನು ವ್ಯರ್ಥ ಸಾಯಬಾರದು. ಇಂಥ ದೃಶ್ಯನ ನಾನು ನನ್ನ ಜೀವನದಲ್ಲಿ ಯಾವತ್ತೂ ನೋಡಿರ್ಲಿಲ್ಲ. ಅದಕ್ಕಾಗಿ ಅಪ್ಪ ಹೇಳೋದು, ಯಾರಿಗೂ ಯಾವತ್ತೂ ಕೋಪ ಬರ್ಸಕ್ ಹೋಗ್ಬಾರ್ದು. ಈಗ ಕಾಲಿಯವನ ಅಂತ್ಯ ಹತ್ರ ಬಂತು. ನೀನು ಸ್ತ್ರೀ ಅನ್ಕೊಂಡು ಇಲ್ಲಿ ತನಕ ನಿನ್ನ ಬಿಟ್ಟಿದ್ದೆ, ಆದ್ರೆ ನೀನು ನನ್ನನ್ನೇ ಶಕ್ತಿಹೀನ ಅನ್ಕೊಂಡ್ಬಿಟ್ಟೆ. ಕೇಶಿನಿ, ಈಗ ಭಾಸವಾಗುತ್ತೆ ನಿನಗೆ ಈ ಕಾಲಯವನ ವಾಸ್ತವಿಕ ಶಕ್ತಿ ಏನಂತ. ನಾಗಕನ್ಯೆ ಕೇಶಿನಿ, ನಿಂಗೆ ಇಷ್ಟೇನಾ ಶಕ್ತಿ? ಕಾಲಯವನ ಯೋಚಿಸಿದ್ದ ಇವತ್ತು ನಿನ್ನ ಜೊತೆ ಯುದ್ಧದಲ್ಲಿ ಆನಂದ ಸಿಗುತ್ತಂತ. ಆದ್ರೆ ಕೇಶಿನಿ, ನೀನು ಇಷ್ಟೊಂದು ಸುಲಭವಾಗಿ ಪರಾಜಿತಳಾಗಿ ಈ ಯುದ್ಧದ ಪೂರ್ತಿ ಆನಂದನ ಸಮಾಪ್ತಿ ಮಾಡಿಬಿಟ್ಟೆ. ನಾನೀಗ ಇವ್ರಿಗೆ ಸಹಾಯ ಮಾಡ್ಲೇಬೇಕು. ಚಿಂತೆ ಮಾಡಬೇಡ ಕಾಲಯವನ, ಯುದ್ಧ ಇನ್ನೂ ಸಮಾಪ್ತವಾಗಿಲ್ಲ. ವಾಸ್ತವಿಕ ಆನಂದವು ನಿನಗೆ ಈಗ ಸಿಗಲಿದೆ. ಹೇ ನಾಗರಾಜ, ನಾವು ನಾಗಗಳು ಸದಾ ಸತ್ಯ ಮತ್ತು ಧರ್ಮದ ಜೊತೆ ಇದ್ದೆವು. ಇಂದು ಅದೇ ಸತ್ಯ ಮತ್ತು ಧರ್ಮದ ಸಹಾಯಕ್ಕೋಸ್ಕರ ನಿಮ್ಮ ನಾಗಶಕ್ತಿಯ ಅವಶ್ಯಕತೆ ಇದೆ. ನಿಮ್ಮ ನಾಗಶಕ್ತಿ ಪ್ರದಾನ ಮಾಡಿ ನಾಗರಾಜ, ಸಹಾಯ ಮಾಡಿ. ಸಹಾಯ ಮಾಡಿ ನಾಗರಾಜ, ಶಕ್ತಿ ಪ್ರದಾನ ಮಾಡಿ.
ಕಾಲಯವನ, ಈಗ ನಿನ್ನ ಮೃತ್ಯು ನಿಶ್ಚಿತವೇ. ಕೇಶಿನಿ, ನನ್ಗನ್ಸುತ್ತೆ ಎಲ್ಲಿವರೆಗೂ ನೀನು ಸಾಯೋದಿಲ್ವೋ ಅಲ್ಲಿವರೆಗೂ ನಿನಗೆ ತಿಳಿಯೋದೇ ಇಲ್ಲ ಈ ಮಹಾರಾಜ ಕಾಲಯವನ ಅಮರನು. ಇದ್ದಕ್ಕಿದ್ದಂತೆ ನನ್ನ ಅಸ್ತ್ರಕ್ಕೆ ಏನಾಗ್ತಿದೆ? ನನ್ನ ಅಸ್ತ್ರದ ಪ್ರಭಾವ ಕಡಿಮೆ ಯಾಕಾಗ್ತಾ ಇದೆ? ತೆಗೆದುಕೊಳ್ಳಿ ಈ ಶಸ್ತ್ರ ಮತ್ತು ಅಂತ್ಯ ಮಾಡಿ ನಿಮ್ಮ ಸವತಿಯನ್ನು. ಅರೆ ಹೇಳಿ ಹೇಳಿ, ವಿಳಂಬ ಮಾಡಬೇಡಿ, ಅನ್ಯಥಾ ಸದಾ ಸದಾ ಕಾಲಕ್ಕೂ ವಿಭಜನೆಯಾಗುತ್ತಿರುತ್ತದೆ ನಿಮ್ಮ ಪ್ರೇಮ. ಹೇಳಿ, ಎದ್ದು ಬಿಡಿ. ಭಗವಂತ, ಈ ಶಸ್ತ್ರ ನಮ್ಮಿಂದ ಎತ್ತುವುದಕ್ಕಾಗುತ್ತಿಲ್ಲ. ಈ ಪತ್ನಿಯರ ಭಾರವನ್ನು ಪತಿಯರು ಎತ್ತಲೇಬೇಕಲ್ಲ. ಹೇಳಿ, ಈಗ ನಾನು ಇನ್ನೂ ವಿಳಂಬ ಮಾಡಲಾಗದು. ಅನ್ಯಥಾ ನಿಮ್ಮ ಆ ಸವತಿ, ಆ ವಿಷ್ಣು ಭಕ್ತೆ ಕೇಶಿನಿ ಕಾಲಯವನನ ಮಾರ್ಗವನ್ನು ಇನ್ನು ಎಂದೆಂದಿಗೂ ತಡೆದು ಬಿಡುತ್ತಾಳೆ. ನನಗೆ ಗೊತ್ತು ಕಾಲಯವನ, ನಾನು ನಿನ್ನನ್ನು ಸಾಯಿಸಲಾಗದು, ಆದರೆ ನಾನು ನಿನ್ನನ್ನು ಜೀವಂತ ಉಳಿಸಲಾರೆ. ನನ್ನ ನಾಗ ಶಕ್ತಿಯಿಂದ ನಿನಗೆ ಬರುವಂತ ಸ್ಥಿತಿಗೆ ನೀನೇ ಸ್ವತಃ ಸಾವಿನ ಪ್ರಾರ್ಥನೆ ಮಾಡುವೆ. ಕಂಸಬಾಣ. ಕಂಸನಾಮ ಸತ್ಯವು. ಕೇಶಿನಿ, 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 ಎದ್ದೇಳಿ ಕೇಶಿನಿ, ಕೇಶಿನಿ ಕಣ್ಬಿಡಿ ಕೇಶಿನಿ, ಕೇಶಿನಿ ನಿಮ್ಗೇನೂ ಆಗೋದಿಲ್ಲ, ಕೇಶಿನಿ ಕಣ್ಬಿಡಿ ಕೇಶಿನಿ. ಇದು ಸತ್ಯವೇ? ಯಾರ ಆಧಾರ ನೀವು? ಅವರಿಗೆ ಯಾರು ಅಹಿತ ಮಾಡಬಲ್ಲರು ಪ್ರಭು? ಆದರೆ ಈಗ ಸಮಯ ಬಂದಾಗಿದೆ ಪ್ರಭು. ಈ ಪಾಪಮಯ ಶರೀರ ಬಿಡಬೇಕು. ನನಗೆ ಆಜ್ಞೆ ನೀಡಿರಿ, ನಾನು ಹೋಗಬೇಕಾಗಿದೆ. ನೀವು ನಿಮ್ ಜೀವನ ಕೊಟ್ಟು ನನ್ಗೆ ಸಹಾಯ ಮಾಡಿದ್ರಿ ಕೇಶಿನಿ. ನೀವೇ ಹೇಳಿ ಕೇಶಿನಿ, ನಾನ್ ನಿಮ್ಗೆ ಏನ್ ಮಾಡ್ಬೋದಂತ. ಈ ಕೊನೆ ಕ್ಷಣದಲ್ಲಿ ನಿಮ್ಗಾಗಿ ಏನಾದ್ರೂ ಮಾಡಿದ್ರಿ ಅದ್ ನನ್ಗೆ ನೆಮ್ಮದಿ ಸಿಗುತ್ತೆ ಕೇಶಿನಿ. ಪ್ರಭು, ನಾನು ನಿಮ್ಮನ್ನೇ ಪಡೆದೆ. ಈಗ ಕೇವಲ ಒಂದು ಅಂತಿಮ ಇಚ್ಛೆ ಇದೆ. ನಿಮ್ಮ ಕೊಳಲಿನ ಮಧುರ ಧ್ವನಿ ಕೇಳುತ್ತಲೇ ನಾನು ನನ್ನ ಪ್ರಾಣ ಬಿಡುವೆ. ಹಾಗೇನೇ ಆಗ್ಲಿ ಕೇಶಿನಿ. ನಿಂತ್ಕೋ ಕೃಷ್ಣ. ನೀನು ಈ ಸ್ತ್ರೀಗಾಗಿ ಸಂವೇದನೆ ಬೆಳೆಸ್ಕೊಳ್ಳೋ ಯಾವ ಅವಶ್ಯಕತೆನೂ ಇಲ್ಲ. ತಡವಾಗ್ತಿದೆ ನಮ್ಗೆ, ಬೇಗ ನಡೆ. ಕಾಲಯವನ ಅಮ್ಮ ಹೇಳ್ತಾಳೆ, ಸಾಯ್ತಾ ಇರೋ ವ್ಯಕ್ತಿಯ ಇಚ್ಛೆ ಖಂಡಿತ ಪೂರ್ತಿ ಮಾಡ್ಬೇಕು. ನಾನು ನಿನ್ ಜೊತೆಗೆ ಬರ್ತೀನಿ, ಆದ್ರೆ ಇವರ ಅಂತಿಮ ಇಚ್ಛೆ ಪೂರ್ತಿ ಮಾಡಿದ ನಂತರ. ಪ್ರಭು, ಯಾವ ಕೇಶಿನಿ ಜನ್ಮ ಜನ್ಮಾಂತರದಿಂದ ಪಾಪಕರ್ಮ ಮಾಡಿದ್ದಳೋ ಆಕೆಗೆ ಇಂದು ಅಂತಿಮ ಸಮಯದಲ್ಲಿ ನಿಮ್ಮ ಕೊಳಲಿನ ಸ್ಮರಣೆ ಹೇಗೆ ಬಂತು? ದೇವಿ, ಕೇಶಿನಿ ಒಬ್ಬ ನಾಗಕನ್ಯೆ ಮತ್ತು ನಾಗಕ್ಕೂ ಸಂಗೀತಕ್ಕೂ ವಿಶೇಷ ಸಂಬಂಧ ಇರುತ್ತದೆ. ಸಂಗೀತ ಅವರ ಜೀವನದ ಆಧಾರವಾಗಿದೆ. ತನ್ನ ಅಂತಿಮ ಸಮಯದಲ್ಲಿ ಕೇಶಿನಿ
ತನ್ನ ಜೀವನದ ಅದೇ ಮೂಲಾಧಾರವನ್ನು ಪಡೆಯಲು ಬಯಸಿದ್ದಾಳೆ. ಅದು ಶಾಪದಿಂದ ಆಕೆಯಿಂದ ದೂರಾಗಿತ್ತು. ನಾರಾಯಣ ನಾರಾಯಣ. ಸತ್ಯವಚನ ಪ್ರಭು, ಸತ್ಯವಚನ. ನಾನಷ್ಟು ಪ್ರಯತ್ನ ಮಾಡಿದ್ರು ವಿಶ್ರಾಂತಿ ಮಾಡ್ತಿದ್ದವನು ಕೊನೆಗೆ ನನ್ ಕೊಳ್ಳಲಿನ ಧ್ವನಿ ಕೇಳ್ತಾ ಮಲಗ್ಬಿಟ್ಯಾ? ಪ್ರಣಾಮ ಪ್ರಭು. ಪ್ರಭು, ನನಗೆ ಕ್ಷಮೆ ನೀಡಬೇಕು. ನಾನು ನಿಮ್ಮ ಭಕ್ತನಾದ ಋಷಿಯ ಅಪಹಾಸ್ಯ ಮಾಡಿದ್ದೆ. ನೀನು ನಿನ್ನ ಕರ್ಮಕ್ಕೆ ಶಿಕ್ಷೆ ಅನುಭವಿಸಿದ ಕೇಶಿನಿ. ಈಗ ನೀನು ಪೂರ್ಣ ರೂಪದಿಂದ ನಿರ್ದೋಷಿ. ನನ್ನ ಪರಮ ಪಾವನ ಲೋಕ ಗೋಲೋಕಕ್ಕೆ ನಿನಗೆ ಸ್ವಾಗತವಿದೆ ಕೇಶಿನಿ. ಪ್ರಣಾಮಗಳು. ನಾನ್ ಮೊದ್ಲಿಂದ ಹೇಳ್ತಾನೆ ಇದ್ದೆ ನಿನ್ಗೆ ಸುಸ್ತಾಗಿರುತ್ತೆ, ವಿಶ್ರಾಂತಿ ಮಾಡು ಅಂತ. ಆದ್ರೆ ನೀನಂತೂ ಕೇಳೋದೇ ಇಲ್ಲ. ಪರವಾಗಿಲ್ಲ ಬಿಡು, ಈಗ ಮಲಗಿದ್ಯಲ್ಲ, ವಿಶ್ರಾಂತಿ ಮಾಡ್ತಿರು. ಅಲ್ಲಿವರೆಗೂ ನಾನು ಭೋಜನದ ಸಿದ್ಧತೆ ಮಾಡ್ತೀನಿ, ಸರಿನಾ? ಕಾಲಿಯವನ, ಈಗ ನೀನು ಒಬ್ನೇ ಮಥುರೆಗೆ ಹೋಗ್ಬೇಕು ಅಷ್ಟೇ, ಬರೀ ಕೈಯಲ್ಲಿ. ಯಾಕಂದ್ರೆ ನಿನ್ ವಚನದ ಪ್ರಕಾರ ನೀನನ್ನ ಮಥುರೆಗೆ ಕರ್ಕೊಂಡು ಹೋಗಕ್ಕಾಗೋದಿಲ್ಲ. ನನ್ನ ಜೀವನ ಸಂಗಾತಿಗಳೇ, ಅಂತ್ಯ ಮಾಡಿಬಿಟ್ಟೆ ನಾನು ನಿಮ್ಮ ಆ ಸವತಿ ಕೇಶಿನಿಯನ್ನು. ಈಗ ನನ್ನ ನಿಸ್ವಾರ್ಥ ಪ್ರೇಮದಲ್ಲಿ ಕೇವಲ ಮತ್ತು ಕೇವಲ ನಿಮ್ಮಿಬ್ಬರ ಅಧಿಕಾರವಿದೆ. ಏನಾಯ್ತು? ನನ್ನ ಹಿಂದಿನ ಜನ್ಮದ ಪತ್ನಿ ನಿಮ್ಮ ಸವತಿ ನಿಮ್ಮ ಈರ್ಷೆಯ ಅಂತ್ಯ ನೋಡಿದರೂ ನೀವು ಪ್ರಸನ್ನರಾಗಲಿಲ್ಲವೇ? ನಿಮ್ಮ ಪ್ರೇಮಕ್ಕಿಂತಲೂ ದೊಡ್ಡ ಪ್ರಸನ್ನತೆ ನಮಗೋಸ್ಕರ ಇನ್ನೇನಿದ್ದೀತು ಭಗವಂತ? ನೆನಪಿರಲಿ, ಎಲ್ಲಿಯವರೆಗೂ ನನ್ನ ಮೇಲೆ ನಿಮ್ಮೊಳಗೆ ಪ್ರೇಮವಿದೆಯೋ ನೀವು ಜೀವಿಸುವಿರಿ. ಒಂದು ವೇಳೆ ನನ್ನ ವಿರುದ್ಧ ಷಡ್ಯಂತ್ರ ರಚಿಸಿದರೆ ಆಗ ನಿಮ್ಮ ಸೋದರಿ ಕೇಶನಿಯ ಹಾಗೆಯೇ ನಿಮ್ಮ ಅಂತ್ಯವಾಗಲು ಅಧಿಕ ಸಮಯವಾಗುವುದಿಲ್ಲ. ಭಗವಂತ, ನಮ್ಮ ಈ ಜೀವನ ನೀವು ನೀಡಿದ್ದಲ್ಲವೇ? ಮತ್ತೆ ನಿಮ್ಮ ಪ್ರೇಮಕ್ಕೆ ಪೂರ್ಣ ರೂಪದಲ್ಲಿ ಸಮರ್ಪಿತ. ನಿಮ್ಮ ಈ ನಿಸ್ವಾರ್ಥ ಪ್ರೇಮ, ಪರಿಶುದ್ಧ ಪ್ರೇಮ ಪಡೆದು ನನ್ನ ಮನ ಖುಷಿ 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 ಪಟ್ಟಿದೆ. ಪ್ರೇಮ ಅದು ನಿನ್ನಲ್ಲಿ. ನೀವು ನಮಗೆ ಮಾಡಿದ ಅನ್ಯಾಯದ ನಂತರ ಕೇವಲ ನಿಮ್ಮನ್ನು ದ್ವೇಷಿಸಲು ಸಾಧ್ಯ ಕಂಸ. ನಮ್ಮ ಜೀವನದ ಉದ್ದೇಶ ನಿನ್ನ ಪ್ರೇಮ ಪಡೆಯುವುದಲ್ಲ, ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳುವುದು. ಕಾಲಿಯವನ, ನೀನಿಷ್ಟು ಗಾಢವಾದ ನಿದ್ರೆಗೆ ಹೋಗಿರ್ತೀಯ ಅಂತ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಏನು ತೊಂದರೆ ಇಲ್ಲ, ನೀನು ವಿಶ್ರಾಂತಿ ಮಾಡು, ನಾನು ವೃಂದಾವನಕ್ಕೆ ಹೋಗ್ತೀನಿ. ಇದೆಂಥ ಮಾಯೆ! ಕಾಲಯವನಿಗೆ ಮೋಸ ಹೇಗಾಯ್ತು?
ಅರ್ಥವಾಗ್ತಿದೆ ನಂಗೆ. ಆ ವಂಚಕ ವಿಷ್ಣುವಿನ ಪೂರ್ಣ ಅವತಾರ, ಆ ಬಾಲಕನ ಕೊಳಲಿನ ಮಧುರ ಧ್ವನಿ ಇವತ್ತು ಜೀವನದಲ್ಲಿ ಮೊದಲ ಬಾರಿ ಕಾಲಯವನ ಒಬ್ಬರಿಂದ ಪರಾಜಿತನಾದ. ಮತ್ತೆ ಅದು ಒಂದು ಬಿದುರಿನ ಕೊಳಲಿನಿಂದ. ನಾನು ಆ ವಂಚಕ ಬಾಲಕನ್ನ ಹುಡುಕ್ಬೇಕು. ಕೃಷ್ಣ!